ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಕುಟ್ಟಿದ ಖಾರವನ್ನು ಮಾಡ್ತಾಯಿದ್ದೀನಿ. ಕುಟ್ಟಿದ ಖಾರವನ್ನು 1 ತಿಂಗಳವರೆಗೂ ಕೂಡ ನಾವು ಸ್ಟೋರೇಜ್ ಮಾಡ್ಕೋಬಹುದು. ಉಪ್ಪನ್ನು ಕರೆಕ್ಟಾಗಿ ಹಾಕಿದರೆ 1 ತಿಂಗಳವರೆಗೂ ಕರೆಕ್ಟಾಗಿ ಇಟ್ಕೋಬೋದು. ಇದು ಖಾರ ರೊಟ್ಟಿ ಅಂದರೆ ಈರುಳ್ಳಿ ರೊಟ್ಟಿ, ಈರುಳ್ಳಿ ದೋಸೆ, ಈರುಳ್ಳಿ ಚಪಾತಿ ಮತ್ತು ರವೆ ಇಡ್ಲಿಗೆ ಇದಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳೋ ಕೆಲಸನೇ ಇಲ್ಲ. ಈ ಖಾರವನ್ನು ಹಾಕಿದ್ರೆ ಸಾಕು. ಮತ್ತು ಕೋಸಂಬರಿಗೂ ಕೂಡ ಇದನ್ನೇ ಹಾಕ್ಬೋದು, ಪಲ್ಯಕ್ಕೆ ಕೂಡ ಹಾಕ್ಬೋದು. ಈಗ ಹಸಿಮೆಣ್ಸಿನ್ಕಾಯಿ ಒಂದು 200 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಅದನ್ನು ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಅದನ್ನು 2 ಭಾಗವನ್ನಾಗಿ ಮಾಡ್ಕೊಂಡಿದ್ದೀನಿ. 2 ಭಾಗದಲ್ಲಿ 1 ಭಾಗದಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಮತ್ತು 1 ಚಿಟಿಕೆಯಷ್ಟು ಇಂಗನ್ನು ಕೂಡ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೋಡಿ, ಇದು ರೆಡಿಯಾಗಿದೆ. ಈ ತರಹ ಕುಟ್ಟಿದ ಖಾರವನ್ನು ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.